ರಜೆ ಇರಲಿ ಇಲ್ಲದೇ ಇರಲಿ ನಮ್ಮ ಕೆಲಸ ನಾವು ಮಾಡ್ಬಿಡೋಣ ಅಂತ. ವ್ಯೂಸ್ ಅಂತೂ ಬರ್ತಾ ಬರ್ತಾ ಕಡಿಮೆ ಆಗ್ತಾನೆ ಇದೆ. ಎಕ್ಸ್ಪೆಕ್ಟ್ ಮಾಡೋದು ನಿಜವಾಗ್ಲೂ ಬೇಜಾರಾಗ್ಬಿಡುತ್ತೆ ಯೂಟ್ಯೂಬ್. ಫಸ್ಟ್ ಟೈಮು ನೈಟು 11:30ಗೆ ವ್ಲಾಗ್ನ ಶುರು ಮಾಡ್ತಾ ಇರೋದು. ಇವತ್ತು RCB ಮ್ಯಾಚ್ ಲಾಸ್ಟ್ 6 ಬಾಲ್ಸ್ ಇದೆ. ಎರಡು ಥರ ಟೆನ್ಷನು, ಒಂದು RCB ಗೆಲ್ಲುತ್ತೋ ಇಲ್ವೋ ಅಂತ. ಸೆಕೆಂಡ್ ಟೆನ್ಷನ್ ಬಂತು, ನಾಳೆ ಸೈನ್ಸ್ ಟೆಸ್ಟ್ ಇದೆ. ಟೆಸ್ಟಿಗೆ ಓದ್ಕೊಳ್ಳೋದು ಬಿಟ್ಬಿಟ್ಟು ಮ್ಯಾಚ್ ನೋಡ್ತಾ ಇದ್ದಾನೆ. ಅಪ್ಪ ಹೇಳಿದ್ರು ನೀನು ಮಗಾನೇ ಅಲ್ಲ. ಸೋಲ್ತು ಅನ್ನೋ ಬೇಜಾರ್ ಜೊತೆಗೆ ನಾಳೆ ಟೆಸ್ಟಿಗೆ ಪ್ರಿಪೇರ್ ಆಗಿಲ್ಲ, ಅದು ಇರೋದು ಹಬ್ಬ ಈಗ. ಇದು ಆಕ್ಚುಲಿ ಚೆನ್ನಾಗಿರೋದು. ಇಲ್ಲ RCB ಕಪ್ ಗೆಲ್ಲುತ್ತೆ, ಕಪ್ ಎತ್ತು ನಮ್ದು ಇನ್ಮೇಲೆ ನಮ್ದು. ಈ ಸಲ ಕಪ್ ನಮ್ದೇ ಅಲ್ಲ, ನಮ್ದು. ಲ್ಯಾಟ್ರಿ ಬಾ, ಎಲ್ಲ ಕ್ರ್ಯಾಕರ್ಸ್ ಹೊಡಿತಾ ಇದ್ದಾರೆ. ಇದು ಮರ ಅಡ್ಡ ಇದೆ. ಅದು ಗವಾಯಿ ಸ್ಟೇಡಿಯಂ ಅಲ್ಲಿ ಹೋಗಿದ್ರೆ ಚೆನ್ನಾಗಿರೋದು. ಅದು ಅಲ್ಲೇ ಸ್ಕ್ರೀನ್ ಹಾಕಿರೋದು, ಅಲ್ಲೂ ಸ್ಕ್ರೀನ್ ಹಾಕಿರೋದು. ನೈಟ್ ಮ್ಯಾಚ್ ನೋಡ್ಕೊಂಡು 1 ಗಂಟೆಗೆ ಮಲ್ಕೊಂಡಿದ್ದು, 5 ಗಂಟೆಗೆ ಎದ್ದಿದ್ದೀವಿ. ಆಯುಷ್ ಸ್ವತಂತ್ರ ಸ್ಥಿತಿ ಕೇಳಂಗಿಲ್ಲ ನೀವು. ಸ್ಕೂಲ್ ರಜಾ ಇನ್ನು ಡಿಕ್ಲೇರ್ ಮಾಡಿಲ್ಲ. ಮಾಡಿದ್ರೆ ಆಯುಷ್, ಬಟ್ ನೆನ್ನೆ ಹೇಳಿದ್ದಾರೆ RCB ಗೆದ್ರೆ ರಜಾ ಅಂತ. ಈ ಕಡೆ ಹಾಲಿಡೇ ಅಂತನೂ ಗೊತ್ತಿಲ್ಲ, ಆ ಕಡೆ ಸ್ಕೂಲ್ಗೆ ಹೋಗ್ಬೇಕು ಅಂತನೂ ಗೊತ್ತಿಲ್ಲ. ಇದೆಲ್ಲದಕ್ಕಿಂತ ಮೇನ್ ಪ್ರಾಬ್ಲಮ್ ಏನು ಗೊತ್ತಾ? ಟೆಸ್ಟಿಗೆ ಪ್ರಿಪೇರ್ ಆಗಬೇಕು, ನೆಟ್ಟಿಗೆ ಪ್ರಿಪೇರ್ ಆಗಿಲ್ಲ. ಆಗಿದ್ದೀರಾ ಇವತ್ತೇ ಟೆಸ್ಟ್ ಆದರೆ? ಗೊತ್ತಿಲ್ಲ, ಆಗಿದ್ದೀನಿ. ಏನಿಲ್ಲ, ನೋ ಡೌಟ್. ಆನ್ ಮಾಡಿದ್ರೆ ನೀವು ಇಷ್ಟ ಕತ್ಲೆ ಇದೆ. ಫಿಸಿಕ್ಸ್ ಕೆಮಿಸ್ಟ್ರಿ ನೋ ಡೌಟ್. ಬಯಾಲಜಿ ಸ್ವಲ್ಪ ಅಷ್ಟೇನೆ. ಏನು ಒಂದು 10 ಮಾರ್ಕ್ಸ್ ಹೋಗ್ಬೋದು, 15 ಮಾರ್ಕ್ಸ್ ಹೋಗ್ಬೋದು. ಕಂಗ್ರ್ಯಾಚುಲೇಷನ್ ಬ್ರದರ್. ಅದು ಕೊಡೋದೇ 15 ಮಾರ್ಕ್ಸ್ಗೆ. ಸ್ಕೂಲ್ಗೆ ಹೋಗೋದಕ್ಕಾಗದೆ, ಪ್ರಿಪೇರ್ ಆಗೋಕ್ಕಾಗದೆ, ಆರಾಮಾಗಿ ಇರೋದಕ್ಕಾಗದೆ. ರಜೆ ಇರಲಿ ಇಲ್ಲದೇ ಇರಲಿ ನಮ್ಮ ಕೆಲಸ ನಾವು ಮಾಡ್ಬಿಡೋಣ ಅಂತ ತಿಂಡಿಗೆ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ. ಸೈಡ್ಸ್ಗೆ ಪನ್ನೀರ್ ಗ್ರೇವಿನ ಮಾಡ್ತಾ ಇದ್ದೀನಿ. ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡಿಕೊಂಡು ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಒಂದೆರಡು ಆನಿಯನ್ ತೊಗೊಂಡಿದ್ದೀನಿ, ಟೊಮೊಟೊ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ಒಂದು ಸಾಕು ಅಂದ್ಕೊಂಡಿರ್ತೀನಿ. ಎಲ್ಲ ಬಿಡಿಸ್ಕೊಂಡು ನೋಡೋಣ. ನನಗೆ ಪರ್ಸ್ನಲ್ ಆಗಿ ಅನಿಸುತ್ತೆ, ಮೊದಲಿಗೆಲ್ಲ ಕಂಪೇರ್ ಮಾಡಿದ್ರೆ ಇವಾಗ ವಿಡಿಯೋ ಚೆನ್ನಾಗಿ ಮಾಡ್ತಾ ಇದ್ದೀನಿ ಅಂತ. ಇಷ್ಟೆಲ್ಲ ಮಾಡ್ತಾ ಇದ್ರು ಕೂಡ ಏನಾಗಿದೆ ಅಂತ ಗೊತ್ತಿಲ್ಲ. ವ್ಯೂಸ್ ಅಂತೂ ಬರ್ತಾ ಬರ್ತಾ ಕಡಿಮೆ ಆಗ್ತಾನೆ ಇದೆ. ಇನ್ಸ್ಟೆಂಟಾಗಿ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡೋದು ನಿಜವಾಗ್ಲೂ ಬೇಜಾರಾಗ್ಬಿಡುತ್ತೆ ಯೂಟ್ಯೂಬು. ನಾವು ಎಫರ್ಟ್ ಹಾಕಿ ಸ್ವಲ್ಪ ಚೆನ್ನಾಗಿ ಮಾಡಿದಾಗ ಚೆನ್ನಾಗಿ ಬರಬೇಕು ಅಂತ ಅಂದ್ಕೊಂಡಿರ್ತೀವಿ. ಆ ಟೈಮಲ್ಲಿ ಅಷ್ಟೊಂದೆಲ್ಲ ಕಡಿಮೆ ಆಗಿಬಿಟ್ರೆ, ಒಂದು ಕಡೆ ನಾನು ದುಃಖ ಹೇಳ್ಕೊತಾ ಇರೋದಕ್ಕೆ, ಇನ್ನೊಂದು ಕಡೆ ಆನಿಯನ್ ಕಟ್ ಮಾಡ್ತಾ ಇರೋದಕ್ಕೆ, ಈ ಎರಡೂ ಫೀಲಿಂಗ್ ಮಿಕ್ಸ್ ಆಗಿ ಕಣ್ಣಲ್ಲಿ ಬರ್ತಾ ಇರೋ ನೀರಂತೂ ಸ್ಟಾಪೇ ಆಗ್ತಾಯಿಲ್ಲ. ಎಷ್ಟು ಹೇಳ್ಕೊಂಡ್ರು ನನ್ನ ದುಃಖನೂ ಕಡಿಮೆ ಆಗೋದಿಲ್ಲ, ಆನಿಯನ್ ಬರೋ ಕಣ್ಣೂರಿನೂ ಕಡಿಮೆ ಆಗೋದಿಲ್ಲ. ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಏನಂದರೆ ಕಣ್ಣು ಮುಚ್ಕೊಂಡು ಆನಿಯನ್ ಕಟ್ ಮಾಡೋದು ಅಷ್ಟೇ. ತುಂಬ ಚಿಕ್ಕದಾಗಿ ಕಟ್ ಮಾಡಬೇಕು ಅಂತ ಏನಿಲ್ಲ, ಫ್ರೈ ಮಾಡ್ಕೊಳ್ಳೋದಲ್ವಾ, ಮೀಡಿಯಮ್ ಸೈಜು ಕಟ್ ಮಾಡ್ಕೊಂಡಿದ್ದೀನಿ. ಮೊದಲೇ ನನ್ನ ವೀಡಿಯೋಸ್ಗೆ ವ್ಯೂಸ್ ಬರ್ತಾಯಿಲ್ಲ, ಅದರಲ್ಲಿ ತರಕಾರಿ ಕಟ್ ಮಾಡೋದನ್ನ ನಾನು ಸ್ಲೋ ಮೋಷನಲ್ಲಿ ತೋರಿಸಿದ್ರೆ ಒಳ್ಳೆ ಮೆಗಾ ಸೀರಿಯಲ್ ಥರ ಇರುತ್ತೆ. ಅದಕ್ಕೆ ಸ್ವಲ್ಪ ವೀಡಿಯೋನ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಈಗ ಇಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆನಿಯನು, ಟೊಮೊಟೊ, ಕೊತ್ತಂಬರಿ, ಸ್ವಲ್ಪ ಪುದೀನ, ಒಂದು 3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, 2 ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ, ಈಗ ಒಂದೊಂದಾಗಿ ಎಲ್ಲನೂ ಫ್ರೈ ಮಾಡ್ಕೊಳ್ಬೇಕು. 1-2 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಗೋಡಂಬಿ, ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಇದಾದಮೇಲೆ ಈರುಳ್ಳಿ, ಇದಿಷ್ಟು ಹಾಕಿ 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಡೀಪ್ ಫ್ರೈ ಎಲ್ಲ ಮಾಡೋದೇನು ಬೇಡ, ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಇದಕ್ಕೆ ನಾನು ಟೊಮೊಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ 2 ನಿಮಿಷ ಟೊಮೊಟೊ ಸಾಫ್ಟ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ಟವ್ನ ಆಫ್ ಮಾಡಿ 5 ನಿಮಿಷ ಇದೆಲ್ಲನೂ ಕೂಡ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ತಣ್ಣಗಾಗಿರೋಂಥ ಮಸಾಲೆನೆಲ್ಲ ನೈಸ್ ಪೇಸ್ಟ್ ಮಾಡ್ಕೊಳ್ಬೇಕು. ಈಗ ಇದೇ ಪ್ಯಾನ್ಗೆ 1 ಸ್ಪೂನಷ್ಟು ತುಪ್ಪ ಅಥವಾ ಬೆಣ್ಣೆನ ಹಾಕ್ಕೊಂಡು ಪನ್ನೀರ್ ಹಾಕಿ, ಪನ್ನೀರ್ಗೆ ಸ್ವಲ್ಪ ಉಪ್ಪು ಹಾಗೆ ಚಿಲ್ಲಿ ಪೌಡ್ರು 2 ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ.
ಒಂದು 10 ಮಿನಿಟ್ಸ್ ಟೈಮ್ ಇದ್ದರೆ ಪನ್ನೀರ್ನೆಲ್ಲನೂ ಕೂಡ ಮ್ಯಾರಿನೇಟ್ ಮಾಡಿ ಕೂಡ ಹಾಕ್ಬೋದು. ಆವಾಗ ರುಚಿ ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ. ನನಗೆ ಟೈಮ್ ಇರಲಿಲ್ಲ, ಹಾಗಾಗಿ ಹಾಗೆ ಡೈರೆಕ್ಟಾಗಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಫ್ರೈ ಮಾಡ್ಕೊಂಡಿರೋಂಥ ಪನ್ನೀರ್ನೆಲ್ಲನೂ ಕೂಡ ಸಪ್ರೇಟಾಗಿ ತೆಗೆದಿಟ್ಕೊಂಡು ಇದೇ ಪ್ಯಾನ್ಗೆ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು 1/4 ಸ್ಪೂನಷ್ಟು ಅರಿಶಿನ, ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರು, ಧನಿಯಾ ಪೌಡರು, ಒಂದು 1/4 ಸ್ಪೂನಷ್ಟು ಗರಂ ಮಸಾಲ, ಇದಿಷ್ಟು ಹಾಕಿ ಒಂದು 2 ಸೆಕೆಂಡು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ಫ್ರೈ ಮಾಡ್ಕೊಬೇಡಿ, ಬೇಗ ಸೀದೋಗುತ್ತೆ. ಈ ರೀತಿ ಫ್ರೈ ಮಾಡಿ ಮಸಾಲೆ ಹಾಕ್ಕೊಂಡ್ರೆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಈಗ ಗ್ರೈಂಡ್ ಮಾಡ್ಕೊಂಡಿರುವಂಥ ಮಸಾಲೆ, ಬೇಕಾಗಿರೋಷ್ಟು ನೀರನ್ನು ಹಾಕ್ಕೊಂಡು ಜೊತೆಗೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು, ಇದಿಷ್ಟು ಹಾಕ್ಕೊಂಡು ಒಂದು 5 ನಿಮಿಷ ಇದನ್ನು ನಿಟ್ ಕ್ಲೋಸ್ ಮಾಡಿ ಕುದಿಸ್ಕೊಳ್ತಾ ಇದ್ದೀನಿ. 5 ನಿಮಿಷ ಇದು ಚೆನ್ನಾಗಿ ಕುದ್ದಿದೆ. ಈಗ ಇದಕ್ಕೆ ನಾನು ಫ್ರೈ ಮಾಡಿ ಇಟ್ಕೊಂಡಿರೋಂಥ ಪನ್ನೀರ್ನ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆಯಲ್ಲಿ ಮತ್ತೆ ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಕೊನೆಯದಾಗಿ ಒಂದು 2 ಸ್ಪೂನಷ್ಟು ಇದಕ್ಕೆ ಫ್ರೆಶ್ ಕ್ರೀಮ್ನ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಶ್ ಕ್ರೀಮ್ ಇಲ್ಲ ಅಂತೇಳಿದ್ರೆ ಹಾಲಿನ ಕೆನೆ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಈ ಗ್ರೇವಿನ ನಾವು ಬರೀ ಪನ್ನೀರಲ್ಲಿ ಮಾತ್ರ ಅಂತಲ್ಲ, ಬೇರೆ ರೀತಿ ತರಕಾರಿಗಳಲ್ಲಾಗಿರ್ಬೋದು ಅಥವಾ ಮಶ್ರೂಮಲ್ಲಾಗಿರ್ಬೋದು ಅಥವಾ ಎಗ್ಗಲ್ಲಾಗಿರ್ಬೋದು, ಯಾವುದ್ರಲ್ಲಿ ಬೇಕಾದ್ರೆ ಮಾಡಿಕೊಂಡ್ರೂ ಕೂಡ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ನಿಮಗೆ ಏನು ಇಷ್ಟ ಆಗುತ್ತೋ ಆ ರೀತಿಯಾಗಿ ಈ ಗ್ರೇವಿನ ಮಾಡ್ಕೊಳ್ಬೋದು. ರೊಟ್ಟಿಗೆ, ಚಪಾತಿಗೆ, ಗೀ ರೈಸ್ಗೆ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಪನ್ನೀರ್ ಗ್ರೇವಿ ರೆಸಿಪಿ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರಾದರೂ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ.